ವಿದ್ಯಾರ್ಥಿಗಳು ಓದಿನ ಕಡೆ ಹೆಚ್ಚಿನ ಗಮನ ಹರಿಸಿ ಎಸ್ಎಸ್ಎಲ್ಸಿ ಪರೀಕ್ಷೆಯಲ್ಲಿ ಹೆಚ್ಚಿನ ಅಂಕ ಪಡೆದು ತೇರ್ಗಡೆಯಾಗಲು ಪ್ರಯತ್ನ ಮಾಡಬೇಕು ಎಂದು ಶಾಸಕ ಎ ಮಂಜು ಹೇಳಿದರು. ಎಸ್ಎಸ್ಎಲ್ಸಿ ಫಲಿತಾಂಶ ಉತ್ತಮಪಡಿಸುವ ಉದ್ದೇಶದಿಂದ ಶನಿವಾರ ರಾತ್ರಿ ಪಟ್ಟಣ ಪಂಚಾಯಿತಿ ವ್ಯಾಪ್ತಿಯ ವಿದ್ಯಾರ್ಥಿಗಳ ಮನೆ ಹಾಗೂ ವಿದ್ಯಾರ್ಥಿ ನಿಲಯಗಳಿಗೆ ಭೇಟಿ ನೀಡಿ ಪರೀಕ್ಷಾ ತಯಾರಿ ಮತ್ತು ಓದಿನ ಕುರಿತು ಪರಿಶೀಲನೆ ನಡೆಸಿದ ಅವರು ವಿದ್ಯಾರ್ಥಿಗಳು ಮತ್ತು ಪೋಷಕರೊಂದಿಗೆ ಸಂವಾದ ನಡೆಸಿದರು. ಇಂದಿನ ಸ್ಪರ್ಧಾತ್ಮಕ ಯುಗದಲ್ಲಿ ಹೆಚ್ಚಿನ ಅಂಕ ಮತ್ತು ಹೆಚ್ಚಿನ ಜ್ಞಾನ ಗಳಿಸಿದಾಗ ಮಾತ್ರ ಉನ್ನತ ಶಿಕ್ಷಣ ಉದ್ಯೋಗಗಳನ್ನು ಪಡೆದುಕೊಳ್ಳಲು ಸಾಧ್ಯ. ಹೆಚ್ಚಿನ ಪರಿಶ್ರಮ ವಹಿಸಿ ಉತ್ತಮ ಸಾಧನೆ ಮಾಡಿದಾಗ ಮುಂದಿನ ಉನ್ನತ ಶಿಕ್ಷಣಕ್ಕೆ ನೆರವಾಗಲಿದೆ. ಮನೆಯಲ್ಲಿ ಪೋಷಕರು ಸಹ ಮಕ್ಕಳ ಶೈಕ್ಷಣಿಕ ಪ್ರಗತಿ ಕುರಿತು ಗಮನ ಹರಿಸಬೇಕು. ಅವರ ಓದಿಗೆ ಅಗತ್ಯವಾದ ಅನುಕೂಲ ಕಲ್ಪಿಸಬೇಕು. ಶಿಕ್ಷಕರು ಪಾಠದ ಜೊತೆಗೆ ಓದುವ ಕ್ರಮ, ಪರೀಕ್ಷಾ ತಯಾರಿ ಕುರಿತು ತಿಳಿಸಿದ್ದಾರೆ, ಅದನ್ನು ಅನುಸರಿಸಬೇಕು. ವಾರ್ಷಿಕ ಪರೀಕ್ಷೆಯಲ್ಲಿ ತಾಲೂಕಿಗೆ ಉತ್ತಮ ಫಲಿತಾಂಶ ತರಬೇಕು ಎಂದರು. ಕ್ಷೇತ್ರ ಶಿಕ್ಷಣಾಧಿಕಾರಿ ಕೆಪಿ ನಾರಾಯಣ್ ಫಲಿತಾಂಶ ಹೆಚ್ಚಳಕ್ಕೆ ಇಲಾಖೆ ಕೈಗೊಂಡಿರುವ ಕ್ರಮಗಳ ಕುರಿತು ವಿವರಿಸಿದರು. ನಿಮಗೆ ನಾವು ಮಾತಾಡೋದ್ರಿಂದ ನಿಮಗೆ ಮಾರ್ಕ್ಸ್ ಜಾಸ್ತಿ ಆಗಲ್ಲ. ನೀವು ಶ್ರಮಪಟ್ಟು ನಾನು ಬೇರೆಯವರಿಗೆ ಆಗಬೇಕು ಅಂತ ಮನಸ್ಸು ಮಾಡಿದ್ರೆ ಮಾತ್ರ ಅದು ಮಾರ್ಕ್ಸ್ ಜಾಸ್ತಿ ಆಗಕ್ಕೆ ಸಾಧ್ಯ. ಇಲ್ಲಿ ನಿಮ್ಮ ಮನೆ ಬರ ನಾವು ಬರೆಯಕ್ಕಾಗಲ್ಲ. ನಮ್ಮ ಟೀಚರ್ ಪಾಠ ಮಾಡ್ಬೋದು, ನಾವು ಹಾಸ್ಟೆಲ್ ಸೌಕರ್ಯ ಕೊಡ್ಬೋದು, ಊಟ ಕೊಡ್ಬೋದು, ಹಾಲು ಕೊಡ್ಬೋದು, ಬಟ್ಟೆ ಕೊಡ್ಬೋದು. ಅಲ್ಟಿಮೇಟ್ ಆಗಿ ನೀವೇ ನಿಮ್ಮ ಭವಿಷ್ಯವನ್ನು ನಿರ್ಮಾಣ ಮಾಡ್ಕೊಳ್ಳೋದಕ್ಕೆ ನಿಮಗೆ ಸಾಧ್ಯ, ನಮ್ದೇನಿಲ್ಲ. ನಾವು ಯಾಕೆ ಬಂದಿದ್ದೀವಿ ಅಂದ್ರೆ ಎಲ್ಲೋ ಒಂದ್ ಕಡೆ ಎಲ್ಲಿ ವೀಕ್ ಆಗಿದ್ರೆ ನಮ್ಮ ಟೀಚರ್ಸ್ಗೆ ಸ್ವಲ್ಪ ಗಮನ ಹರಿಸಿ ಅವ್ರು ಹೇಳಿ ಮಾಡಿ ಅಂತ ಹೇಳ್ತಕ್ಕಂಥದ್ದು ಬಂದಿದ್ದೀವಿ. ನೀವು ನಮ್ಮ ಬೇರೆ ಮಕ್ಕಳಿಗೆ ಮಾದರಿ ಆಗ್ಬೇಕು. ನೀವು ಮಾದರಿ ಆದ್ರೆ ಅವ್ರಿಗೆ ನಮ್ ಸೀನಿಯರ್ಸ್ ಹಿಂಗಿದ್ರಪ್ಪ, ಹಿಂಗ್ ಹೇಳ್ಕೊಟ್ರು, ಅವರಿಂದ ನಾವು ಹಿಂಗ ಆಗ್ಬೇಕು ಅನ್ನೋ ಭಾವನೆ ನೀವು ಹಾಕೊಟ್ಟ ದಾರಿಲಿ ಅವ್ರು ಹೋಗಂಗಿರ್ಬೇಕು. ಅದನ್ನ ಮಾಡ್ತೀರಿ ಅಂತ ನಮ್ಗೆ ಅವರಲ್ಲಿ ಮಕ್ಕಳನ್ನ ಮಾಡಿಕೊಂಡು ಇವತ್ತು ಯಾರೂ ಕೂಡ ಎಸ್ಎಲ್ಸಿ ಮಾನ್ಯ ಶಾಸಕರು ಇಲಾಖೆಯ ಮೇಲೆ ಮಕ್ಕಳ ಮೇಲೆ ಇಟ್ಟುಕೊಂಡು ಅತ್ಯಂತ ಉತ್ಸಾಹದಿಂದ ಹೃದಯದ ಅಭಿನಂದನೆಗಳನ್ನು ತಿಳಿಸಲಿಕ್ಕೆ ಇಷ್ಟಪಡ್ತೀನಿ ಸರ್. ಜೊತೆಗೆ ನಮ್ಮೆಲ್ಲ ಸಂಘ ಸಂಸ್ಥೆಯವರು, ಶಿಕ್ಷಕರು, ಪುಟಾಣಿ ಮಕ್ಕಳು ಎಲ್ಲರೂ ಸಹ ಜುಲೈಯಿಂದ ಇಲ್ಲಿಯವರೆಗೆ ಬಹಳಷ್ಟು ಕ್ರಿಯಾಶೀಲವಾದಂತಹ ಕೆಲಸಗಳನ್ನ ಮಾಡ್ಕೊಂಡು ಬಂದಿದ್ದಾರೆ. ಅದರಲ್ಲೂ ನಮಗೆ ಬಹಳ ಮುಖ್ಯವಾದದ್ದು ಪ್ರಗತಿ ಪತ್ರಗಳು ಮತ್ತು ಟಾಪ್ 10 ಅನ್ನುವಂತ ಒಂದು ಕಲ್ಪನೆಯಲ್ಲಿ ಪೈಪೋಟಿ ತುಂಬಾ ಚೆನ್ನಾಗಿದೆ. ಎಲ್ಲ ಮಕ್ಕಳಲ್ಲೂ ನಾನು ಮೊದಲು ಬರಬೇಕು, ನಾನು ಟಾಪ್ 10 ನಲ್ಲಿ ಸ್ಥಾನ ಪಡಿಬೇಕು ಅನ್ನುವಂತಹ ಆಶಯವನ್ನು ಇಟ್ಟುಕೊಂಡು ಬಹಳಷ್ಟು ಒಳ್ಳೆಯ ಪೈಪೋಟಿಗಳನ್ನ ಮಾಡ್ತಾ ಇದ್ದಾರೆ. ಅದಕ್ಕೆ ಪೂರಕವಾಗಿ ನಮ್ಮ ಮುಖ್ಯೋಪಾಧ್ಯಾಯರು ಮತ್ತೆ ಶಿಕ್ಷಕರು ಮತ್ತು ಪೋಷಕರು ಎಲ್ಲ ಮುಖ್ಯಸ್ಥರು ಬಹಳಷ್ಟು ವಿನೂತನವಾಗಿ ಖುಷಿಯಿಂದ ಆಗಾಗ್ಗೆ ಆಗಬೇಕಾದಂತ ಎಲ್ಲ ಕೆಲಸ ಕಾರ್ಯಗಳನ್ನ ಮಾಡ್ಕೊಂಡು ಬಂದಿದ್ದಾರೆ. ಫಲಿತಾಂಶದ ವಿಶ್ಲೇಷಣೆಯನ್ನಂತೂ ಬಹಳ ಚೆನ್ನಾಗಿ ನಮ್ಮ ಮುಖ್ಯೋಪಾಧ್ಯಾಯರು ಮತ್ತು ಶಿಕ್ಷಕರು ಅಚ್ಚುಕಟ್ಟಾಗಿ ಮಾಡ್ಕೊಂಡು ಬಂದಿದ್ದಾರೆ ಸರ್. ಈಗ ನಮ್ಮ ಜಿಲ್ಲಾ ಹಂತದ ಪೂರ್ವ ಸಿದ್ಧತಾ ಪರೀಕ್ಷೆಯಲ್ಲಿ ನಾವು 83% ಫಲಿತಾಂಶವನ್ನ ತಾಲೂಕಿನ ಸರಾಸರಿಯಾಗಿ ಪಡ್ಕೊಂಡಿದ್ದೀವಿ. 2334 ಮಕ್ಕಳು 58 ಪ್ರೌಢಶಾಲೆಗಳಲ್ಲಿ ಕಲಿತು ಪರೀಕ್ಷೆಯನ್ನು ಬರೆಯೋದ್ರಲ್ಲಿದ್ದಾರೆ. ಪರೀಕ್ಷೆಯನ್ನು ಒಂದು ಹಬ್ಬವಾಗಿ ಸಂತೋಷದಿಂದ ಸರ್ಕಾರದಿಂದ ಆ ಪರೀಕ್ಷೆಯನ್ನ ಒಂದು ಹಬ್ಬದ ರೂಪದಲ್ಲಿ ಬರೆಯೋದಕ್ಕೆ ಪೂರ್ವ ತಯಾರಿಯನ್ನು ಮಾಡ್ಕೊಂಡಿದ್ದಾರೆ ಸರ್. ನಾವೆಲ್ಲರೂ ಒಂದು ಒಳ್ಳೆಯ ಫಲಿತಾಂಶವನ್ನು ನಮ್ಮ ಇಡೀ ಅಕ್ಕರಗೋಡು ಕ್ಷೇತ್ರ ಸಮನ್ವಯ ಅಧಿಕಾರಿ ಸಿಎಸ್ ಬಾಲರಾಜ್, ಅಕ್ಷರ ದಾಸೋಹ ಸಹ ನಿರ್ದೇಶಕ ರಂಗಸ್ವಾಮಿ, ಇಸಿಒ ಯೋಗೇಶ್, ಶಿವಪ್ರಕಾಶ್, ಮುಖ್ಯ ಶಿಕ್ಷಕರಾದ ಬೋರನಗೌಡ, ವೆಂಕಟೇಶ್, ಫಯಾಜ್, ಸಹ ಶಿಕ್ಷಕ ರಾಜೇಂದ್ರ ಹಾಜರಿದ್ದರು.